ಪ್ರಸ್ತಾಪ ಮಾಡಿದ್ರಿ. ಬಾಂಗ್ಲಾದೇಶದವರು ಭಾಳ ಜನ ಇದ್ದಾರೆ ಇಲ್ಲಿ ಅಂತಕ್ಕಂಥದ್ದು, ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿ. ಬಾಂಗ್ಲಾದವರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಾಂಗ್ಲಾದೇಶದವರು ಬಂದಿದ್ದಾರೆ. ಎಲ್ಲಿ ಬರ್ತಾರೆ ಇವರು? ಬಾಂಗ್ಲಾದೇಶದವ್ರು ಎಲ್ಲಿ ಬರ್ತಾರೆ? ಯಾವ ದಾರಿಯಲ್ಲಿ ಬರ್ತಾರೆ? ಬಾಂಗ್ಲಾದಿಂದ ಭಾರತಕ್ಕೆ ಬರಬೇಕಾದ್ರೆ ಅವ್ರು ಬರೋದೇ ಕಲ್ಕಟ್ಟಾದ ಮೂಲಕ ಬರಬೇಕು. ಯಾರು ಬಾರ್ಡರ್ ನೋಡ್ಕೊಳ್ಳೋರು? ನಮ್ಮ ಮಿಲಿಟ್ರಿ ನೋಡ್ಕೊಳ್ಳುತ್ತೆ, ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಅಲ್ಲಿ ಯಾಕೆ ಅಷ್ಟು ಇದಾಗಿ ಸುಲಭನಾಗಿ ಒಳಗಡೆ ಬಂದುಬಿಡ್ತಾರೆ ಅವರು? ಮೂಲವಾದ ಪ್ರಶ್ನೆ ಅದು. ಅಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋದಿಲ್ಲ, ಎಲ್ಲ ದೇಶದಾಗ ಎಲ್ಲ ಕಡೆನೂ ಹೋಗ್ತಾರೆ. ಬಾಂಬೆಗೆ ಹೋಗ್ತಾರೆ, ಅವರು ಕೆಲಸ ಹುಡ್ಕೊಂಡು ಅವ್ರ ಜೀವನ ಸಾಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ನಮಗೆ ಕರ್ನಾಟಕಕ್ಕೂ ಕೂಡ ಬರ್ತಾರೆ. ಲಕ್ಷಾಂತರ ಜನ ಬಂದಿದ್ದಾರೆ ಅಂತಕ್ಕಂಥದ್ದು ಮಾತು ಸತ್ಯಕ್ಕೆ ದೂರವಾಗಿರೋದು. ಎಲ್ಲಿ ಬಂದಿದ್ದಾರೆ ಅವರನ್ನು ನಾವೇನು ಸುಮ್ಮನೆ ಇವರು ಓಡಾಡ್ಕೊಂಡಿರಪ್ಪ ಅಂತ ನಾವೇನು ಬಿಡೋದಿಲ್ಲ. ಅವರನ್ನು ಗುರುತಿಸ್ತೀವಿ, ಅವ್ರನ್ನ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಡಿ, 2021ರಲ್ಲಿ ತಮ್ಮ ಸರ್ಕಾರ ಇದ್ದಾಗ 15 ಜನ ಡಿಪೋರ್ಟ್ ಮಾಡಿದ್ದೀವಿ. 2022ರಲ್ಲಿ 21 ಜನ ಡಿಪೋರ್ಟ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ 2023ರಲ್ಲಿ 47 ಜನ ಡಿಪೋರ್ಟ್ ಮಾಡಿದ್ದೀವಿ. 2024ರಲ್ಲಿ 62 ಜನ ಡಿಪೋರ್ಟ್ ಮಾಡಿದ್ದೀವಿ. 2025ರಲ್ಲಿ 87 ಜನ ಡಿಪೋರ್ಟ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 196 ಜನರನ್ನ ಡಿಪೋರ್ಟ್ ಮಾಡಿದ್ದೀವಿ. 370 ಜನ ಗುರುತಿಸಿದ್ದೀವಿ ನಾವು. ಅವರೆಲ್ಲ ಲೀಗಲ್ ಪ್ರೋಸೆಸ್ನಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳು ಅದೆಲ್ಲ ಹಾಕಿರೋದ್ರಿಂದ ಆ ಲೀಗಲ್ ಪ್ರೋಸೆಸ್ನಲ್ಲಿ ಅವರು ಇದ್ದಾರೆ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಒಂದು ಡ್ರೈವ್ ತಗೊಳ್ಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ. ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಅಂಶ ಚಿಕ್ಕಮಗಳೂರು, ಹಾಸನ ಮತ್ತು ಬೆಂಗಳೂರಿನಲ್ಲಿ ಹೆಚ್ಚು, ಕೊಡಗು, ಈ 3 ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಇಲ್ಲೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನಮಗೆ ಅಂಶ ಗಮನಕ್ಕೆ ಬಂದಿರೋದು. ಆದ್ದರಿಂದ ಒಂದು ಡ್ರೈವ್ ತಗೊಳ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಂಗ್ಲಾದೇಶದವ್ರು ಕೆಲಸ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ಕೆಲಸ ಈಗ ನಡೀತಾ ಇದೆ. ಆದ್ದರಿಂದ ಈ 370 ಜನರನ್ನು ನಾವು ಎಷ್ಟು, ಬೆಂಗಳೂರು ನಗರದಲ್ಲಿ 284, ಬೆಂಗಳೂರು ಜಿಲ್ಲೆಯಲ್ಲಿ 37 ಮತ್ತು ಶಿವಮೊಗ್ಗದಲ್ಲಿ 12, ಆಮೇಲೆ ಹಾಸನದಲ್ಲಿ 3 ಜನ ಇದ್ದಾರೆ, ಇನ್ನು ಉಡುಪಿಯಲ್ಲಿ 10 ಜನ ಇದ್ದಾರೆ. ಇದನ್ನು ಐಡೆಂಟಿಫೈ ಮಾಡಿದ್ದೀವಿ ಇತ್ತೀಚೆಗೆ. ಆ 370 ಜನರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಕ್ರಮ ತಗೋಬೇಕು, ಅದನ್ನು ತಗೊಂಡು ಅವರನ್ನು ಕೂಡ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಬಾಂಗ್ಲಾ ವಲಸಿಗರನ್ನ ಇಲ್ಲಿ ಸುಮ್ಮನೆ ಆರಾಮಾಗಿ ಇಡೋಕ್ಕೆ ನಾವೇನು ಬಿಡೋದಿಲ್ಲ. ಅವರನ್ನು ಕೂಡ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.